ಮಾತು ಮುಂದುವರಿಸ್ತೀನಿ. ಜಿಮ್ ರವಿ ಸರ್ ಹೇಳ್ತಾ ಇದ್ರಿ ನೀವು ಬಿಗ್ ಬಾಸ್ ಎಪಿಸೋಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಿಗ್ ಬಾಸ್ ವಿಚಾರ ಅಂದರೆ ನಾನು ಒಂದು ಮೊನ್ನೆಯಿಂದ ಸುಮ್ಮನೆ ಸ್ವಲ್ಪ ಫ್ರೀ ಆಗಿದ್ದೆ. ಕಾರ್ ತೊಗೊಂಡು ಏನು ಮಾಡಿದೆ, ಬೇಕು ಚೆಕ್ ಮಾಡೋಕ್ಕೆ ಅಂತ ಎಲ್ಲ ಕಡೆ ಸುತ್ತಾಡ್ತಾ ಇದ್ದೀನಿ ಸರ್. ನೀವು ನಂಬಲೇಬೇಕು ಸರ್, ದೊಡ್ಡ ದೊಡ್ಡ ಸ್ಟಾರ್ ಸೂಪರ್ ಸ್ಟಾರ್ ಸಿನಿಮಾ ರಿಲೀಸ್ ಆದ್ರೂ ಅಷ್ಟು ಬ್ಯಾನರ್ ಹಾಕಲ್ಲ. ಅಷ್ಟು ಬ್ಯಾನರ್ ಹಾಕಿದ್ದಾರೆ. ಹಳ್ಳಿ ಕಡೆ ಆಗ್ಬೋದು, ಸಿಟಿಲಿ ಹಾಕಿದ್ದಾರೆ, ಬೆಂಗಳೂರಲ್ಲಿ ಹಾಕಿದ್ದಾರೆ. ಸೊ ಹೆಂಗಾಗಿದೆ ಅಂದ್ರೆ ಇದು ಯಾರು ಇದನ್ನ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ, ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾ ತೆಗೆದ ತಕ್ಷಣ ನಮ್ಮ ನರೇಂದ್ರ ಸ್ವಾಮಿ MLA ಅವರು ಅವ್ರು ರಿಕ್ವೆಸ್ಟ್ ಮಾಡ್ತಾರೆ, ಓಪನ್ ಆಗಿ ಬಂದಿದ್ದಾರೆ, ಅವ್ರು ರಿಕ್ವೆಸ್ಟ್ ಮಾಡ್ತಾರೆ, ಜನ ರಿಕ್ವೆಸ್ಟ್ ಮಾಡ್ತಾರೆ. ಹೇಳಿದಾಗೆ ಅಶ್ವಿನಿ ಗೌಡನು ಗೆಲ್ಲಬೇಕು ನನ್ನ ಅದು ಅವ್ರಿದು. ಬಟ್ ಏನಾಗಿದೆ, ಈ ಹುಡುಗನಿಗೆ ಕ್ರೇಜ್ ಇದೆಯಲ್ಲ, ಹಳ್ಳಿಗೂ ಮನೆಗೂ ರೋಡ್ಗೂ ಟಮಟೆ ತಗೊಂಡು ಹೊಡಿತಾರಂತೆ. ಹೌದು, ಗಿಲ್ಲಿಗೆಲ್ಲ ಓಟ್ ಮಾಡಿ ಅಂತ. ಏನಾಗಿದೆ, ವೈಯಕ್ತಿಕ ಅನ್ನೋದಕ್ಕೆ ಹೆಚ್ಚಾಗಿದೆ. ನಮ್ಮನೆ ಹುಡುಗ ಗೆದ್ದರೆ ಖುಷಿ ಆಗುತ್ತಾರೆ, ಇವ್ ನಮ್ಮನೆ ಹುಡುಗ, ನಮ್ಮ ರಾಜ್ಯದ ಹುಡುಗ, ನಮ್ಮತನ ಇರೋ ಹುಡುಗ, ಒಂದು ಮಾನವೀಯತೆಯ ಹುಡುಗ, ಹ್ಯುಮನ್ ಹುಡುಗ, ಎಲ್ಲ ಮಿಕ್ಸ್ ಆಗಿದೆ. ಕೊನೆಗೆ ಏನಾಗಿದೆ ಗೊತ್ತಾಗ, ಅದರಲ್ಲಿ ಜನ ತಮ್ಮ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ನಿಜ, ನಾನು ಇಲ್ಲಿ ಒಳಗಡೆ ಬರ್ಬೇಕು, ಸ್ಟುಡಿಯೋ ಒಳಗಡೆ ಬರ್ಬೇಕು, ಎಲ್ಲರೂ ಹೇಳಿ ಸರ್ ಗಿಲ್ಲಿಗೊಂದು ಮಾತಾಡಿ ಸರ್, ಗಿಲ್ಲಿಗೊಂದು ಮಾತಾಡಿ ಅಂತ. ಸೊ ನಿಮ್ಮ ಸ್ಟುಡಿಯೋದಲ್ಲಿ ಅವ್ರು ಫ್ಯಾನ್ಸ್ ಇದ್ದಾರೆ. ಹೌದು ಹೌದು. ಸೊ ಕಾರಣ ಇಷ್ಟೇ, ನಮಗೆ ಇಲ್ಲಿ ಲೇಡೀಸ್ ಆಗ್ಬೋದು ಅಥವಾ ಗಿಲ್ಲಿ ಆಗ್ಬೋದು, ಅವ್ರಾಗ್ಬೋದು ಅಂತಲ್ಲ. ಅದು ಬಿಗ್ ಬಾಸ್ ಗೆಲುವು. ಅವ್ರು ಯಾಕೆ ದೂರ ಬಂದಿದ್ದಾರೆ ಅಂದ್ರೆ ಅವರೆಲ್ಲ ವಿನ್ನರ್ಸ್. ವಿನ್ನರ್ಸ್. ಅಶ್ವಿನಿ ಗೌಡ ಅವ್ರಿಗೆ ನಾವು ಇವಾಗಲೇ ಕಂಗ್ರಾಚುಲೇಷನ್ ಹೇಳ್ತಾ ಇದ್ದೀವಿ. ಅವ್ರಿಗೆ ಬೇಜಾರು ಮಾಡ್ಕೊಳ್ಬೇಕು, ಎಲ್ಲ ಗಿಲ್ಲಿ ಬೇಜಾರು ಮಾಡ್ಕೊಳ್ಬೇಕಾಗಿ ಯಾರು ಗೆದ್ರು ಅಷ್ಟೇ. ಸೊ ಅದನ್ನ ಕ್ರೀಡಾ ಮನೋಬಂದು ತಗೋಬೇಕು, ನಿಜ, ಯಾರು ಇದು ಮಾಡ್ಬೇಕು. ಆದ್ರೆ ಒಂದೇನಪ್ಪ ಅಂದ್ರೆ, ಇವತ್ತು ಇದು ಕ್ರೇಜ್ ಇದೆಯಲ್ಲ ಸರ್, ನೀವು ನಂಬಲೇಬೇಕು ಸರ್. ಥಿಯೇಟರ್ ಅಲ್ಲಿ ಆ ಸಿನಿಮಾ ವಾಲ್ ಪೋಸ್ಟ್ ಪಕ್ಕದಲ್ಲಿ ಹಾಕಿದ್ದಾರೆ. ಹೌದು ಹೌದು. ಹಳ್ಳಿ ಒಳಗಡೆ ಕಾರ್ ಮೇಲೆ ಹಾಕೋ, ಸೈಕಲ್ ಮೇಲೆ ಹಾಕೋತಾರೆ, ಸ್ಕೂಲ್ ಮಕ್ಕಳು ಬ್ಯಾಗ್ ಮೇಲೆ ಹಾಕೊಂಡಿದ್ದಾರೆ. ಹೌದು ಹೌದು. ಸೊ ಏನಾಗಿದೆ ಕ್ರೇಜ್ ಇದು. ಡಾಕ್ಟರ್ ರಾಜ್ಕುಮಾರ್ ಅವ್ರ ಕ್ರೇಜ್ ಬಿಟ್ರೆ ನೆಕ್ಸ್ಟ್ ನನ್ನ ತಪ್ಪು ತಿಳ್ಕೊಬೇಡಿ ಸರ್, ನಾನು ನೋಡಿದ್ದು ಕ್ರೇಜ್ ಹೇಳ್ತೀನಿ. ಇದು ಒಂದು ರಿಯಾಲಿಟಿ ಶೋ ಫಸ್ಟ್ ಟೈಮ್ ಕರ್ನಾಟಕ. ಸಂಜನಾ ಅವರು ಹೇಳಿದ್ರು ಬಿಗ್ ಬಾಸ್ ತೆಲುಗು ಬಂದಿದೆ 6 ಪಾಯಿಂಟ್ ಅಂತ, ಇದು ಅದಕ್ಕೆ ಜಾಸ್ತಿ ಬಂದಿದೆ ಸರ್. ನಿಜ ನಿಜ ನಿಜ. ಕರಿಬಸಪ್ಪ ಅವರೇ ಅದೇ ಹೇಳಿದೆ, ಅದೇ ಹೇಳಿದ್ದು, ಅದಕ್ಕಿಂತ ಜಾಸ್ತಿ ಬಂದಿದೆ ಮೇಡಮ್. ಒಳ್ಳೇದು, ನಮ್ಮ ಕರ್ನಾಟಕ ಇನ್ನ ಮಿಂಚಲಿ, ಎಲ್ಲಾ ಕಡೆ ಹೋಗ್ಲಿ ಕನ್ನಡಿಗರು. ತುಂಬಾ ಸಂತೋಷ. ಬಟ್ ಈ ಸೆಲೆಬ್ರೇಷನ್ ಹೊರಗಡೆ ನೋಡಿದ್ರ ಮೇಡಮ್ ನೀವು, ಈ ಬ್ಯಾನರ್ ಕಟ್ಔಟ್ಸ್ ಎಲ್ಲ ಹಾಕೊಂಡು ಆಗಿದೆ ಅಂತ ಏನ್ ಅನ್ನಿಸ್ತು ನಿಮ್ಗೆ ನೋಡಿದ ತಕ್ಷಣ? ಇಷ್ಟು ದೊಡ್ಡ ಮಟ್ಟಿಗೆಲ್ಲ ಪ್ರಮೋಷನ್ ಎಲ್ಲ ಆಗ್ತಿದೆಯಲ್ಲ ಅಂತ. ಅದು ಜನರ ಪ್ರೀತಿ ನೋಡಿ. ಪ್ರಮೋಷನ್ ಇಷ್ಟು ದೊಡ್ಡ ಮಟ್ಟಕ್ಕೆ ಯಾವ ಸಿನಿಮಾಗೂ ಮಾಡಕ್ ಆಗಲ್ಲ. ಇದು ಜನಾನೇ ಇಳ್ದು ಜನರ ಪ್ರೀತಿ ತೋರಿಸ್ತಾ ಇದಾರೆ. ಸೊ ಪ್ರೀತಿಗೆ ಮಿತಿ ಇಲ್ಲ, ಅಷ್ಟು ಪ್ರೀತಿ ತೋರಿಸ್ತಾ ಇದಾರೆ, ಅಷ್ಟು ಪ್ರೀತಿ ಚಲ್ತಾ ಇದಾರೆ. ಅವ್ರ ಬಿಗ್ ಬಾಸ್ ಕಂಟೆಸ್ಟೆಂಟ್ ಮನೆ ಒಳಗ ಅವ್ರು ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಅವ್ರ ಪಬ್ಲಿಸಿಟಿ ಮಾಡ್ತಾ ಇದೀವಿ. ಈಗ ನಿಮ್ಮ ಆಶಯ ಬಂದು ಒಬ್ರು ವಿಮೆನ್ ಗೆಲ್ಲಬೇಕು ಅಂತ. ಬಟ್ ಈ ಕ್ರೇಜ್ ಹೊರಗಡೆ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಗಿಲ್ಲಿ ನಟಂದು ಕೂಡ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಬ್ಯಾನರು, ಈ ಫ್ಲೆಕ್ಸ್ ಗಳೆಲ್ಲ ಹಾಕಿ ನೋಡಿದಂತ ಸಂದರ್ಭದಲ್ಲಿ ಏನ್ ಅನ್ಸುತ್ತೆ ಅಂತ? ನಿಮ್ಮ ಆಶಯ ಇರೋದು ಒಬ್ರು ಮಹಿಳೆ ಗೆಲ್ಬೇಕಂತ. ಬಟ್ ಇಲ್ಲಿ ಫಾಲೋ ಮಾಡಿಲ್ಲ, ಬಿಕಾಸ್ ನಾನು ತೆಲುಗು ಬಿಗ್ ಬಾಸ್ ಮನೆ ಒಳಗಿದ್ದೆ. ಬಟ್ ಸಿನ್ಸಿಯರ್ ಆಗಿ ಯಾರು ಕಷ್ಟ ಪಟ್ಟಿದ್ದಾರೆ, ಮತ್ತೆ ನನಗೆ ಬೇಕಂತ ಜಗಳಕ್ಕೆ ಹೋಗೋರು ನನಗೆ ಇಷ್ಟ ಆಗಲ್ಲ. ಸೊ ನಿಜಕ್ಕೂ ನಿಯತ್ತಾಗಿ ಯಾರು ಆಡಿದ್ದಾರೆ ಅವರೇ ಗೆಲ್ಲಿ. ಲೇಡೀಸ್ ಗೆದ್ದಿಲ್ಲ ಅಂದ್ರೂ ಲೇಡೀಸ್ ಗೆಲ್ಲೋದು ನನ್ನ ಹಾರ್ಟ್ ಹೇಳ್ತದೆ ಲೇಡೀಸೇ ಗೆಲ್ಬೇಕು ಅಂತ, ಬಿಕಾಸ್ ನಾನು ಒಂದು ಮಹಿಳೆ ಆಗಿರೋದ್ರಿಂದ. ಬಟ್ ನನ್ನ ಮೈಂಡ್ ಅಲ್ಲಿ ಏನ್ ಅನ್ಸುತ್ತೆ ಅಂದ್ರೆ, ಯಾರು ಅದಕ್ಕೆ ನಿಜವಾಗ್ಲೂ ನೀತಿ ನಿಜಾಯಿತಿಯಾಗಿ ಆಡಿದಾರೋ, ಯಾರು ಮನ್ಸ್ಫೂರ್ತಿಯಾಗಿ ಟೋಟಲ್ ಆಗಿ ಎನರ್ಜಿ ಹಾಕಿ ಎಂಟರ್ಟೈನ್ ಮಾಡಿದಾರೋ, ಬಿಕಾಸ್ ಆ ಮನೆಯೊಳಗಿರೋದು ತುಂಬಾ ಕಷ್ಟ. ನನಗಂತೂ ಅರ್ಧಕ್ಕರ್ಧ ಕೂದಲೇ ಉದ್ರೋಗಿದೆ. ಈಗ ಎಲ್ಲ ತಿರ್ಗಾ ಟ್ರೀಟ್ಮೆಂಟ್ಸ್ ಮಾಡಿಸ್ತಾ ಇದ್ದೀನಿ, ತುಂಬಾ ಸ್ಟ್ರೆಸ್ ಆಗೋಗುತ್ತೆ. ಇಟ್ಸ್ ನಾಟ್ ಈಸಿ ಟು ಬಿ 105 days ಇದ್ದು ಬಂದಿದ್ದೀನಿ ನಾನು. ತುಂಬಾ ಕಷ್ಟ ಇತ್ತು ನನ್ನ ಸ್ವಂತ ಪಯಣ ಕೂಡ. ಸ್ಪೆಷಲಿ ನನಗೆ ನನ್ನ ಫ್ಯಾಮಿಲಿ ಬಿಟ್ಟಿರೋದಕ್ಕೆ ನಿಜಕ್ಕೂ ಆಗಲ್ಲ. ಯಾರಿಗಾದ್ರೂ ಬಿಟ್ಟಿರಕ್ ಆಗತ್ತೆ, ಒಂದು ಮಹಿಳೆಯಾಗಿ ನನಗೆ, ನನ್ನ ಹಸ್ಬೆಂಡ್ಗೆ ಅಥವಾ ನನ್ನ ಮಮ್ಮಿ ಡ್ಯಾಡಿಗೆ. ಮಕ್ಕಳಿಲ್ದೆ ಅಂತೂ ನನಗೆ ನಿಜಕ್ಕೂ ಇರ್ಲಿಕ್ಕೆ ತುಂಬಾ ಕಷ್ಟ ಆಯ್ತು. ಕೈಕಾಲೆಲ್ಲ ನನಗೆ ಆಂಗ್ಸೈಟಿನಲ್ಲಿ ನಾನು ಸಫರ್ ಆಗ್ತಾ ಇದೆ. ಬಟ್ ಸ್ಟಿಲ್ ಇಲ್ಲ, ನಾನು ಫೈನಲ್ಸ್ ಹೋಗ್ಲೇಬೇಕು. ನಾನಂತೂ ಟಾಪ್ 3 ನಲ್ಲಿ ಇರ್ತೀನಂತಾನು ನನ್ನ ಬಗ್ಗೆ ತುಂಬಾ ಕಾನ್ಫಿಡೆನ್ಸ್ ಇತ್ತು. ಬಟ್ ನಾನು ಟಾಪ್ 5 ರೀಚ್ ಆದೆ, 4th ರನ್ನರ್ ಅಪ್ ಆಗಿ ಆಚೆ ಬಂದೆ. ಬಟ್ ಈಗಲೇ ನೀವೆಲ್ಲಾರೇ ಹೇಳಿದ್ರಿ ದಟ್ ಟಾಪ್ 5 ನಲ್ಲಿ ಹೋದವರು ಪ್ರತಿಯೊಬ್ರು ವಿನ್ನರೇ. ಬಿಕಾಸ್ ಅದ್ ಯಾರು ಹೋಗಿರ್ತಾರ ಅವ್ರಿಗೆ ಅದ್ರ ನೋವು ಗೊತ್ತು, ಹೇಳೋರು ಏನಾದ್ರು ಹೇಳ್ತಾರೆ. ಬಟ್ ಯಾರು ಅನುಭವಿಸಿರ್ತಾರೆ, ನಮಗೆ ಅದ್ರ ನೋವು ಗೊತ್ತು, ಎಷ್ಟು ಕಷ್ಟ ಪಟ್ಬಿಟ್ಟು ರೀಚ್ ಆಗಿದೀವಿ ಅಂತ. ಸೊ ಮೇ ದ ಬೆಸ್ಟ್ ಪ್ಲೇ ಆಫ್ ವಿನ್ ಅಂತ ಹೇಳ್ತೀನಿ. ಲವ್ ಯು ಆಲ್. ತುಂಬಾ ಖುಷಿ ಆಗ್ತಾ ಇದೆ ಎಲ್ಲರಿಗೂ ಪ್ಯಾನೆಲ್ ಅಲ್ಲಿ. ನಮಸ್ಕಾರ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಟೇಕ್ ಕೇರ್, ಲವ್ ಯು ಸೋ ಮಚ್. ಎಂಜಾಯ್ ಮಾಡಿ ಬಿಗ್ ಬಾಸ್. ಲೇಡೀಸ್ಗೆ ವೋಟ್ ಮಾಡ್ರಿ, ಲೇಡೀಸ್ಗೆ ವೋಟ್ ಮಾಡ್ರಿ. ನಾವು ತುಂಬಾ ಡೇಂಜರ್. ಎಸ್ ಎಸ್ ಎಸ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಇಷ್ಟೊತ್ತು ಪವರ್ ಟಿವಿಯ ಈ ಒಂದು ಡಿಸ್ಕಷನ್ ಅಲ್ಲಿ ಜಾಯ್ನ್ ಆಗಿದೆ. ಸತೀಶ್ ಅವರೇ, ಈ ಓವರ್ ಆಲ್ ಕ್ರೇಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದೆ. ಈ ಹೊರಗಡೆ ಬ್ಯಾನರು ಬಂಟಿಂಗ್ಸ್ಗಳನ್ನು ಹಾಕಿದ್ದು, ಅದರಲ್ಲೂ ಕೂಡ ಒಂದು ಜನ ಮೂಗ್ ಮುರಿಯೋರು ಜಾಸ್ತಿ, ಇಲ್ಲ ಪೇಯ್ಡು ಹಾಗೆ ಹೀಗೆ ಅಂತ.
ಅಲ್ಲ ಅದು ಅವ್ರವ್ರ ಫ್ಯಾನ್ಸು ಅವ್ರವರೇ ದುಡ್ಡು ಹಾಕೊಂಡು ಮಾಡ್ತಾ ಇದ್ದಾರೆ. ಅಂದರೆ ಈಗ ಫುಡ್ ಕೊಡ್ತೀವಿ, ಫಿಶ್ ಕೊಡ್ತೀವಿ ಫ್ರೀಯಾಗಿ, ಇಷ್ಟು ಓಟ್ ಹಾಕಿದ್ರೆ ಇಲ್ಲಿ ಬಂದು ಇದು ಮಾಡಿದ್ರೆ ಟೀ ಕೊಡ್ತೀನಿ, ಬಂದು ಕೊಡ್ತೀನಿ, ಆ ಥರ ಎಲ್ಲ ಫುಡ್ಗಳನ್ನೆಲ್ಲ ಅವರು ಮಾಡ್ತಾ ಇದ್ದಾರೆ. ಅವರು ಅವ್ರವ್ರ ಓನ್ ದುಡ್ಡಲ್ಲಿ ಮಾಡ್ತಾ ಇದ್ದಾರೆ. ಅಂದರೆ ಈಗ ಗಿಲ್ಲಿಯವ್ರ ಮನೆಯವರಾಗ್ಲಿ ಅವ್ರ ಸಂಸ್ಥೆಯವರಾಗ್ಲಿ ಖರ್ಚು ಮಾಡ್ತಾ ಇಲ್ಲ, ಅವ್ರವ್ರ ಖುಷಿಯಿಂದ ಮಾಡ್ತಾ ಇದ್ದಾರೆ. ಅಂದ್ರೆ ಅವ್ರವ್ರ ಪರ್ಸ್ನಲ್ ಅದು ಅವ್ರವ್ರದ್ದು. ಅಂದ್ರೆ ಇವ್ರಿಗೆ ದುಡ್ಡಿದೆ ಅಶ್ವಿನ್ಗಳು, ಅದಕ್ಕೆ ಅವ್ರ ರೀತಿ ಪ್ರಚಾರನೇ ಬೇರೆ ಇದೆ, ಇವ್ರ ರೀತಿ ಪ್ರಚಾರ ಬೇರೆ ಇದೆ. ಆದ್ರೆ ಗಿಲ್ಲಿ ಫ್ಯಾನ್ಸ್ ಈಗ ವೋಟ್ ಹಾಕ್ತಾರೆ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಒಂದು ಅವ್ರದೇ ಆದ ಒಂದು ಏನೋ ಒಂದು ಇರುತ್ತೆ. ಈಗ ಬರೀ ಫ್ಯಾನ್ಸ್ ವೋಟ್ ಇಂದಾನೇ ಡಿಸಿಷನ್ ತಗೊಳಲ್ಲ. ಯಾಕಂದ್ರೆ ಒಳಗಡೆ ಬಂದು ಅಶ್ವಿನಿ ಗೌಡ ಅವರು, ನಾನ್ ಲೈವ್ ಆಗಿ ನೋಡಿದೀನಿ ಅವ್ರನ್ನ, ಎಷ್ಟು ಕಷ್ಟ ಬೀಳ್ತಾ ಇದ್ರು, ಎಷ್ಟು ಕರೆಕ್ಟ್ ಆಗಿದ್ರು ಅಂತ. ಅಂದ್ರೆ ಅವ್ರನ್ನ ಪ್ರಚೋದನೆ ಮಾಡ್ತಾ ಇದ್ದಿದ್ದು, ಅವ್ರನ್ನ ಸಿಟ್ಟು ಬರಂಗ್ ಮಾಡ್ತಾ ಇದ್ದಿದ್ದು, ಅವ್ರ ಆಚೆ ಕೆಡ್ದಾಕ ಇದಾಗತ್ತರ. ಆಮೇಲೆ ಇವಾಗ ನೋಡಿ, ಅವನು ಒಂದು ಕೆಲಸ ಮನೇಲಿ ಮಾಡ್ತಾ ಇರ್ಲಿಲ್ಲ, ಆದ್ರೆ ಅವನ್ ಕ್ಯಾಪ್ಟನ್ ಆದಾಗ ಅಂದ್ರೆ ಬಿಗ್ ಬಾಸ್ ಮನೆಗೆ ಬೇಕಾಗಿರೋದು ಏನು ಅನ್ನೋದನ್ನ ಗಿಲ್ಲಿ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅವನು ಟ್ರೈನ್ಡ್ ಆಗಿ ಕೋರ್ಸ್ ನ ಆಚೆನೆ ತಿಳ್ಕೊಂಡು ಟ್ರೈನ್ಡ್ ಆಗಿ ಒಳಗೋಗಿದ್ದಾನೆ. ಯಾಕಂದ್ರೆ ನಮ್ಗೆಲ್ಲ ನೋಡಿ ಇವರೆಲ್ಲ ಹೊಸಬ್ರು, ನಾವೆಲ್ಲ ಸರ್ ಇಲ್ಲ ಒಂದ್ ನಿಮಿಷ ಹೇಳ್ಬಿಡ್ತೀನಿ. ನಾವೆಲ್ಲ ಈಗ ರಕ್ಷಿತಾ, ನಾವು ಇವರೆಲ್ಲ ನಮ್ಗೆ ಗೊತ್ತೇ ಇಲ್ಲ, ನಾವ್ ಯಾವ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ನು ಇಟ್ಕೊಂಡಿಲ್ಲ. ಅವರೆಲ್ಲ ಇಟ್ಕೊಂಡು ಟ್ರೈನ್ಡ್ ಆಗಿ ಬಂದಿದ್ದಾರೆ. ಅಂದ್ರೆ ಅವ್ರದ್ದೆಲ್ಲ ಎಲ್ಲದಕ್ಕೂ ನೋಡಿ ಒಳಗಡೆ ಇರೋರೇ, ಬಿಗ್ ಬಾಸ್ ಒಳಗಿರೋರೇನೆ ಅವ್ರಿಗೆ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್. ಅವ್ರೇನಂದ್ರೆ ಹೋಗಕ್ಕಿಂತ ಮುಂಚೆನೆ ಎಲ್ಲ ಟ್ರೈನ್ಡ್ ಮಾಡಿರ್ತಾರೆ. ಯಾವ ತರ ಟ್ರೈನ್ಡ್ ಅಂದ್ರೆ, ಅಡ್ಗೆ ಮನೇಲಿ ಇದ್ರೇನೆ ಜಾಸ್ತಿ ಕಾಣಿಸೋದು ಅಂತ. ಅವಾಗ ಅಡ್ಗೆ ಮನೇಲೇ ಇರ್ತಾರೆ. ಒಂದು ಡ್ಯಾನ್ಸ್ ಆಡ್ಬೇಕಾದ್ರು ಆಚೆ ಬಂದು ಡ್ಯಾನ್ಸ್ ಮಾಡಲ್ಲ. ಆ ತರ ಅವ್ರು ಅಂದ್ರೆ ಅದರಲ್ಲೇ ವೀಕ್ನೆಸ್ ಗೊತ್ತಾಗುತ್ತೆ. ಎಲ್ಲ ಫುಲ್ ಅಲ್ಲ, ಅವ್ರು ಹೇಳ್ಕೊಡ್ತಾರೆ, ಹಿಂಗ್ ಮಾಡಿದ್ರೇನೆ ಅದು ಕಂಟೆಂಟ್ ಬರೋದು, ಜಗಳ ಆಡಿದ್ರೇನೆ ಇದಾಗೋದು, ಹಿಂಗ್ ಮಾಡಿದ್ರೇನೆ ನಿಮ್ನ ತೋರ್ಸೋದು. ಆಮೇಲೆ ಒಂದೊಂದು ಮಾತಾಡ್ತಾನೆ ಇರ್ಬೇಕು. ಆಮೇಲೆ ಅವ್ರು ಬೇರೆಯವ್ರಿಗೆ ಮಾತಾಡಕ್ಕೆ ಬಿಡ್ತಾ ಇರ್ಲಿಲ್ಲ. ಅಂದ್ರೆ ಇವಾಗ ನಾನು ಅಲ್ಲ, ಬೇರೆಯವರು ಅಷ್ಟೇ, ಇವರು ಸಾಕ್ಷಿ. ಅವಾಗೆಲ್ಲ ಯಾರು ಮಾತಾಡ್ತಾ ಇದ್ರೆ ಅಂದ್ಬಿಟ್ಟು ಹಂಗೆ ಸೈಲೆಂಟ್ ಮಾಡಿಸ್ಬಿಡೋದು. ಅವಾಗ ಏನಾಗುತ್ತೆ, ನಮ್ದು ಕಂಟೆಂಟ್ ನಾವು ಮೂಡ್ ಆಫ್ ಆಗ್ಬಿಡ್ತೀವಿ. ಅವತ್ತೆಲ್ಲ ಅರ್ಧ ದಿನ ಮೂಡ್ ಆಫ್, ಸೈಲೆಂಟ್ ಆಗಿರೋರು ಸರ್ ಆಚೆ ಟ್ರೈನ್ಡ್ ಆಗಿ ಬಂದಿದ್ದಾರೆ ಅಷ್ಟೇ. ಸರಿ, ಕೆಲವ್ರು ಮಾತಾಡಿದ್ರೆ ಮಾತ್ರ ಕಾಮಿಡಿ, ಅಂದ್ರೆ ಅವ್ರು ಮಾತಾಡಿದ್ರೆ ಮಾತ್ರ ಕಾಮಿಡಿ, ಅವ್ರು ಮಾತಾಡಿದ್ರೆ ಮಾತ್ರನೇ ನಗಬೇಕು. ನಾವು ಮಾತಾಡಿದ್ರೆ ಯಾಕೆ ನಗಲ್ಲ ಸರ್? ನಾನು ಗಿಲ್ಲಿ ಆಚೆ ಬಂದ ಅಂತ ಒಂದು ಕಾಮಿಡಿ ಮಾಡಿದೆ, ಡ್ರಿಂಕ್ಸ್ ಮಾಡಿದಾಗ ಆಚೆ ಬಂದಾಗ ಖುಷಿ ಪಟ್ಟೆ. ನೀವು ಇನ್ನೊಂದೇನು ಗೊತ್ತಾ ಸತೀಶ್ ಅವರೇ, ನೀವು ಬಿಗ್ ಬಾಸ್ ಒಳಗಡೆ ಇದ್ದು ಫೇಮಸ್ ಆಗೋದಕ್ಕಿಂತ ಅಲ್ಲಿಂದ ಹೊರಗೆ ಬಂದ್ಮೇಲೆ ಸಿಕ್ಕಾಪಟ್ಟೆ ಫೇಮಸ್. ಹೌದು ಸರ್, ಹೌದು. ಯಾಕಂದ್ರೆ ನೀವು ಹೇಳಿದ್ದು ವೈರಲ್ ಸ್ಟಾರ್ ಅಂತಾನೆ ಕರೀತಾ ಇದ್ದಾರೆ ಸರ್. ಆ ಲೆಕ್ಕಕ್ಕೆ ನ್ಯೂಸ್ ಅಲ್ಲಿ ಬಂದೆ. ಅದೇ ಹೇಳ್ತಾ ಇದ್ರಿ, ಗಿಲ್ಲಿ ಹೊರಗಡೆ ಬಂದ ಅಂತೂ ಸಿಕ್ಕಾಪಟ್ಟೆ ವೈರಲ್. ಅಲ್ಲಲ್ಲ, ಅದನ್ನ ಬಂದು ಒಂದು ಪಾರ್ಟಿ ಸರ್, ಒಂದು ಸಾರಿ ಪಾರ್ಟಿ ಅಂತ ಏನೋ ಒಂದು ಮಾಡಿರ್ತೀನಿ ಸ್ಮಾಲ್ ಆಗಿ. ಅವಾಗ ಅಕಸ್ಮಾತ್ ಡ್ರಿಂಕ್ಸ್ ಮಾಡಿದ್ವಿ ಅವತ್ತು ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ, ಅವ್ರು ಆಚೆ ಬಂದ್ರೆ ಎಷ್ಟು ಖುಷಿ ಆಗುತ್ತೆ ನಿನ್ಗೆ ಅಂತ. ಅದಕ್ಕೆ ಒಂದು ಎಕ್ಸ್ಪ್ರೆಷನ್ ಕೊಡು ಅಂತಾರೆ. ನಾನು ಗಿಲ್ಲಿ ಆಚೆ ಬಂದ ಅಂತ ಕಿರ್ಚ್ಕೊಂಡು ಹೇಳ್ತೀನಿ. ಅದನ್ನ ವಿಡಿಯೋ ಮಾಡ್ಕೊಂಡು ಅವರು ಮೀಡಿಯಾಗೆ ಹಂಗೆ ಬಿಟ್ಟು ಅದು ಹಂಗೆ ಓಡ್ಬಿಡ್ತು. ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗಾಗೋಯ್ತು ಅಂತಂದ್ರೆ, ಗಿಲ್ಲಿ ಹೊರಗಡೆ ಬಂದ್ರಂತೆ, ಸತೀಶ್ ಅವ್ರು ಹಿಂಗ್ ಅಂದ್ರು ಅಂತ. ಸರ್ ಇನ್ನೊಂದು ನಂದು ಶರ್ಟ್ದು ಅಷ್ಟೇ, ಸ್ನಿಚ್, ಅದನ್ನ ಅದರಲ್ಲಿ ಮೋಟು ಜೈನ್ ಅನ್ನೋನು ವರ್ಕ್ ಮಾಡ್ತಾ ಇದ್ದ. ಈಗ ಅವನು ಕೆಲಸ ಬಿಟ್ಟು ಸಪರೇಟ್ ಆಗಿ ಡಬಲ್ ರೋಡ್ ಅಲ್ಲಿ ಒಂದು ಇದು ಮಾಡ್ಕೊಂಡಿದ್ದಾನೆ. ಅವಂದೇ ಫ್ಯಾಕ್ಟರಿ, ಅವಂದೇ ಓನ್ ಬಟ್ಟೆ ತರ. ಅದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನನ್ನ ತಗೊಂಡಿದ್ದಾರೆ ಅಂತ ಇಷ್ಟುದ್ದ ಹೇಳ್ತೀನಿ. ಅವ್ರೇನ್ ಮಾಡ್ತಾರೆ, ಸ್ನಿಚ್ ಅನ್ನೋರ್ಗು ಕಟ್ ಮಾಡ್ಬಿಟ್ಟು ಬಿಟ್ಬಿಡ್ತಾರೆ. ಇನ್ಕ್ಲೂಡಿಂಗ್ ಅವರು ಕೂಡ ಅಫಿಷಿಯಲಿ ಕಮೆಂಟ್ ಮಾಡಿದ್ದಾರೆ. ಅಲ್ಲಲ್ಲ, ಅದನ್ನ ಏನಂದ್ರೆ ಇವ್ರು ಸೋಷಿಯಲ್ ನ್ಯೂಸ್ ಚಾನಲ್ ಅವರು ಏನ್ ಮಾಡ್ತಾರೆ ಅಂದ್ರೆ, ನ್ಯೂಸ್ ಅಲ್ಲ, ಸೋಷಿಯಲ್ ಮೀಡಿಯಾ ಸರ್, ಅವ್ರು ಫುಲ್ ಬಿಡ್ಬೇಕಾಗಿತ್ತು. ಈಗ ಮೋಟಲ್ ಜೈನ್ ಅನ್ನೋನು ಅಲ್ಲಿ ಮಾಡ್ತಿದ್ದ ಅಂತ ಹೇಳಿದ್. ಬೇಕಾದ್ರೆ ಸ್ನಿಚ್ ಅವ್ರಿಗೆ ಕೇಳಿ, ಮೋಟಲ್ ಜೈನ ಅದೇನೋ ಜೈನ್ ಹುಡುಗ ಕುಳ್ಳುಗಿದ್ದಾನೆ ತುಂಬಾ, ಅವನೀಗ ಕಿಲಾಡಿ ಆಗಿ ಅವನು ಆಚೆ ಬಂದು ಈಗ ಸಪರೇಟ್ ಅವನದೇ ಒಂದು ಬ್ರ್ಯಾಂಡ್ ಮಾಡ್ಕೊಂಡಿದ್ದಾನೆ ಅಂತ. ಇವ್ರೇನ್ ಮಾಡಿದ್ರು, ಇಷ್ಟೇ ಕಟ್ ಮಾಡ್ಬಿಟ್ಟು ಹಾಕ್ಬಿಟ್ಟು ಸ್ನಿಚ್ ಅಂತ ಹಾಕ್ಬಿಟ್ಟಿದ್ದಾರೆ. ಇನ್ನೊಂದು ನೆಟ್ಫ್ಲಿಕ್ಸ್ ಅಂತ ಹಾಕಿದ್ದಾರೆ ಸರ್. ನೆಟ್ಫ್ಲಿಕ್ಸ್ ಅಲ್ಲಿ ನಾನು ಏನೋ ಮಾಡ್ತಾ ಇದ್ದೀನಿ ಅಂತ. ಅದರಲ್ಲಿ ಆ ಸೋಷಿಯಲ್ ಮೀಡಿಯಲ್ಲಿ ಮೇಲ್ ನೋಡಿ, ಬರೀ ಫೇಕ್ ನ್ಯೂಸ್ ಹಾಕದೆ ಆ ಸೋಷಿಯಲ್ ಮೀಡಿಯಾ, ಅಂದ್ರೆ ಅವ್ರದ್ದಿರೋದು ಅದು ಮೇಲ್ ಯಾರು ನೋಡಲ್ಲ. ಬರೀ ಅದ್ ನೋಡ್ಬಿಟ್ಟು ಎಲ್ಲಾ ಫೋನ್ ನೆಟ್ಫ್ಲಿಕ್ಸ್ ಅಲ್ಲಿ ಏನ್ ಮಾಡ್ತಾ ಇದೆ ನನಗೆ ಗೊತ್ತಿಲ್ಲಪ್ಪ ಅಂದೆ. ಅಂದ್ರೆ ಆತರ ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಅವ್ರು ಹೇಳಿದ್ನೇ ಜನ ನಂಬ್ತಾರೆ, ಎಷ್ಟು ಕಟ್ ಮಾಡ್ತಾರೆ ಅಲ್ಲಿದೆ ನಂಬ್ತಾರೆ. ಅದ್ರದ್ದು ಮುಂದಿಂದೆಲ್ಲ ಅವರು ತಿಳ್ಕೊಳಕ್ ಪ್ರಯತ್ನನೂ ಪಡೋದಿಲ್ಲ. ಆಮೇಲೆ ಇನ್ನೊಂದೇನಂತಂದ್ರೆ, ಅದು ಬೇರೆ ಬೇರೆ ತರನು ನಿಮ್ನ ಪೋರ್ಟ್ರೇ ಮಾಡ್ತಾರೆ. ಈಗ ಶರ್ಟು 1.5 ಲಕ್ಷದ್ದೇನೋ ಶರ್ಟ್, ಇದಕ್ಕೆ 1.5 ಲಕ್ಷ ಶರ್ಟ್ ಅಂತಾನು ಕಮೆಂಟ್ ಅಲ್ಲಿ ಹಾಕಿರ್ತಾರೆ. ಈ ರೀತಿ ಕಾಲ ಒಂದ್ ನಿಮಿಷ ಕೇಳಿ, ಒರಿಜಿನಲ್ಗೆ ಅವ್ರದೇ ಆದ ಲೋಗೋ ಇರುತ್ತೆ ಸರ್, ಅಂದ್ರೆ ಬ್ರ್ಯಾಂಡ್ದು ಲೇಬಲ್ ಇರುತ್ತೆ ಸರ್. ಅದೇ ಫಸ್ಟ್ ಕಾಪಿ ಸೆಕೆಂಡ್ ಕಾಪಿಗೆ ಆ ಲೋಗೋ ಹಾಕಿದ್ರೆ ಅವ್ರು ಅರೆಸ್ಟ್ ಆಗ್ಬಿಡ್ತಾರೆ. ಅಂದ್ರೆ ಅದು ಹಿಡ್ಕೊಂಡು ತುಂಬಾ ವರ್ಷದಿಂದ ಬೆಂಗಳೂರಲ್ಲಿ ಆ ತರದ ಜಾಲನೇ ಇದೆಯಲ್ಲ ಸರ್. ಇಲ್ಲ ಸರ್, ಒರಿಜಿನಲ್ಗೆ ಈ ತರ ಬ್ರ್ಯಾಂಡ್ ಇರುತ್ತಲ್ಲ ಸರ್, ಅದಿರೋದಿಲ್ಲ.
ಸಾರಿ ಫಸ್ಟ್ ಕಾಪಿಗೆ ಇರೋದಿಲ್ಲ. ಅಲ್ಲ ಅಂದ್ರೆ ಈಗ ನಾನು ಅಷ್ಟೇ ಈಗ ಯಾವುದೋ ಒಂದ್ ಕಡೆ ನೋಡಿದಾಗ ನಿಮ್ಗೆ ಒಳ್ಳೆ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳ ನೇಮ್ದೆಲ್ಲ ಅಂಟಿಸಿರ್ತಾರೆ ಅಲ್ಲಿ. ಅಲ್ಲ ಅದು ಫಿನಿಶಿಂಗ್ ವರ್ಡಿಂಗ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಸರ್, ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರುತ್ತೆ. ಈಗ ಅಡಿಡಾಸ್ ಅಂದ್ರೆ ಅದ್ರಲ್ಲಿ ಡಿ ತೆಗೆದ್ಬಿಟ್ಟು 1D ಹಾಕಿರ್ತಾರೆ, ಇಲ್ಲ ಇನ್ನೇನೋ ಒಂದು ತೆಗೆದ್ಬಿಟ್ಟು ಇನ್ನೊಂದು ಸ್ಪೆಲ್ಲಿಂಗ್ ಚೇಂಜ್ ಮಾಡಿರ್ತಾರೆ, ಆ ತರ ಇರುತ್ತೆ. ಅದು ಗೊತ್ತಾಗೋರ್ಗೆ ಗೊತ್ತಾಗುತ್ತೆ ಸರ್, ಗೊತ್ತಾಗದೇ ಇರೋ ಮಾರ್ಕೆಟ್ ಮೆಜೆಸ್ಟಿಕ್ ಗೊತ್ತಾಗಲ್ಲ ಸರ್. ಓಕೆ ಫೈನ್ ಸರ್. ಈಗ ಇನ್ನೇನು ಬರೀ 2 ದಿನ ಮಾತ್ರ ಉಳಿದಿದೆ ಯಾರು ಗೆಲ್ತಾರೆ ಅಂತಂದು. ಸೊ ನಾನು ಈ ಕರ್ನಾಟಕ ಜನತೆಗೆ ಈ ಮುಖಾಂತರ ಕೇಳ್ಕೊಳ್ಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ನೀವು ಯಾರೆಲ್ಲ ಗೆಲ್ಲಬೇಕಂತಂದು ನಿಮ್ಮ ಒಂದು ಅಭಿಮಾನ ವ್ಯಕ್ತಪಡಿಸ್ತಾ ಇದ್ರೋ ಅದು ಅಭಿಮಾನವಾಗಿರಬೇಕು. ಅಭಿಮಾನ ಅತಿರೇಕಕ್ಕೆ ಹೋಗಿ ವೈಯಕ್ತಿಕಕ್ಕೆ ಹೋಗಬಾರ್ದು. ಯಾಕಂದರೆ ಇಲ್ಲಿ ಯಾರೇ ಗೆದ್ದರು ಯಾರೇ ಸೋತರೂ ಕೂಡ ಸಮಯ ಜಾರೋಗುತ್ತೆ, ಆ ದಿನ ನಿಲ್ಲೋದೇ ಇಲ್ಲ. ಯಾಕಂದರೆ ಸೋಲು ಗೆಲುವು ಪ್ರತಿಯೊಂದು ಕ್ರೀಡೆಯಾಗಲಿ ಯಾವುದಾಗಲಿ ಸೋಲು ಗೆಲುವು ಇದ್ದೇ ಇರುತ್ತೆ. ಸೋಲು ಗೆಲುವು ಸಮಯ ಜಾರೋಗುತ್ತೆ. ಬಟ್ ನಾವು ಅದನ್ನು ಸ್ವೀಕರಿಸಬೇಕು, ಒಪ್ಕೊಳ್ಬೇಕು, ಜೀವಿಸಬೇಕು. ಮತ್ತು ನಮ್ಮ ಈಗ ಜನತೆ ಏನು ನಮ್ಮ ಈಗ ಗಿಲ್ಲಿ ಇರ್ಬೋದು, ಮತ್ತು ಅಶ್ವಿನಿ ಮೇಡಮ್ ಅವ್ರು ಇರ್ಬೋದು, ನಮ್ಮ ಸ್ಪೋರ್ಟ್ಸ್ ಮ್ಯಾನು ರಘು ಅವ್ರು ಇರ್ಬೋದು, ರಕ್ಷಿತ್ ಅವ್ರು ಇರ್ಬೋದು, ಕಾವ್ಯ ಅವ್ರು ಇರ್ಬೋದು, ಮತ್ತು ಇನ್ನೊಬ್ಬರು ಧನುಷ್ ಅವರು. ಸೊ ಅವರೆಲ್ಲರೂ ಕೂಡ ಇದ್ದವರೆಲ್ಲರೂ ಕೂಡ ಅವರು ನಮ್ಮ ನಾಡಲ್ಲಿ ಹುಟ್ಟಿ ಬೆಳೆದಿರೋರು, ಅಂದರೆ ನಮ್ಮ ಕನ್ನಡ ನಾಡಲ್ಲಿ ಹುಟ್ಟಿ ಬೆಳೆದಿರೋರು. ಅವ್ರು ಯಾರೇ ಗೆದ್ದರೂ ಕೂಡ ಅದು ನಮ್ಮ ನಾಡಿಗೆ ಸೀಮಿತವಾಗಿರುತ್ತೆ. ಯಾಕಂದರೆ ಕೋಟ್ಯಾಂತರ ಜನಗಳು ಇವತ್ತಿನ ಬಿಗ್ ಬಾಸ್ನ ನೋಡ್ತಾ ಇದ್ದಾರೆ. ನಾನು ಅಭಿಮಾನಿಗಳಲ್ಲಿ ಯಾರೇ ನೀವು ನೋಡ್ತಾ ಇದ್ದೀರಲ್ಲ, ಇವತ್ತೇನು ಅಭಿಮಾನ ವ್ಯಕ್ತಪಡಿಸ್ತಿರಲ್ಲ, ವೈಯಕ್ತಿಕಕ್ಕೆ ಹೋಗಬೇಡಿ. ನಿಮ್ಮ ತಂದೆ ತಾಯಿಗಳನ್ನ ನೋಡ್ಕೊಳ್ಳಿ, ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ನಿಮ್ಮ ಕೆಲಸಕ್ಕಿಂತ ದೊಡ್ಡದು ಇನ್ನು ಯಾವುದಲ್ಲ. ಅಭಿಮಾನ ಇರಬೇಕು, ಆದರೆ ಅದು ವೈಯಕ್ತಿಕಕ್ಕೆ ಹೋಗಿ ಅತಿರೇಕಕ್ಕೆ ಹೋಗಿ ನಾನು ಅವ್ರು ಬಂದಿಲ್ಲ ಅಂದರೆ ಹಿಂಗೆ ಮಾಡ್ತೀನಿ, ಇವ್ರು ಬಂದಿಲ್ಲ ಅಂದರೆ ಹಿಂಗೆ ಮಾಡ್ತೀನಿ, ಅದು ಬೇಡ. ಯಾಕಂದರೆ ನೀವು ಒಂದು ಸಿನಿಮಾದಲ್ಲೇ ಟಿಕೆಟ್ ತೊಗೊಂಡೋಗಿ ಸಿನಿಮಾ ನೋಡ್ತೀರಾ, ಬಟ್ ಅದನ್ನೇ ಥರನೇ ಫಿಲ್ಮ್ ಆದಮೇಲೆ ನಿಮ್ಮ ಕೆಲಸಗಳು ಹೋಗ್ತೀರಾ. ಇದು ಕೂಡ ಹಾಗೆ ಇರಬೇಕು. ಯಾಕಂದರೆ ಬಿಗ್ ಬಾಸ್ ಅನ್ನೋದು ಇವತ್ತಿನ ದಿನ ಸಾಕಷ್ಟು ಹೆಸರು ಪಡೆದಿದೆ, ಒಂದು ಮನ್ನಣೆ ಪಡೆದಿದೆ, ಭಾರತ ದೇಶದಲ್ಲೇ ಒಂದು ಹೆಸರು ಪಡೆದಿದೆ. ಅದಕ್ಕೊಂದು ಹೆಸರು ಬರಬೇಕಂದ್ರೆ ಯಾರೆಲ್ಲ ನೀವೆಲ್ಲ ನಿಮ್ಮ ಅಭಿಮಾನ ವ್ಯಕ್ತಪಡಿಸ್ತಿದ್ರೋ ಅಭಿಮಾನಕ್ಕೆ ಮಾತ್ರನೇ ಸೀಮಿತವಾಗಿರಬೇಕು, ಅದು ವೈಯಕ್ತಿಕ ವಿಚಾರಕವಾಗಿ ಹೋಗಬಾರ್ದು. ಇವತ್ತಿನ ಯಾರೇ ಗೆದ್ದರೂ ಕೂಡ ಸಮಯ ಜಾರು ಹೋಗುತ್ತೆ. ಆಮೇಲೆ ಹೇಳಿ, ಬಿಗ್ ಬಾಸ್ ಇವಾಗ ಏನು ಮಟ್ಟಿಗೆ ಹೋಗಿದೆ ಅಂದರೆ, ಒಂದು ಬಿಗ್ ಬಾಸ್ ಸ್ಟಾರ್ಟ್ ಆಗಿನ ಮೊದಲು ನಮ್ಮ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ, ಇವತ್ತಾಗ್ತಾರೆ, ನಾಳೆ ಆಗ್ತಾರೆ, ಈ ಕ್ರೇಜ್ ಫುಲ್ ಇತ್ತು ಸರ್, ಸುದ್ದಿ ಇತ್ತು. ಹೌದು, ಎಲ್ಲೋದ್ರೂ ಅದು ಸುದ್ದಿ ಇತ್ತು. ಸರ್ಕಾರ ಕಚೇರಿ ಆಗ್ಬೋದು, ಎಲ್ಲೋದ್ರೂ ಸುದ್ದಿ. ಈಗ ಸರ್ಕಾರಿ ಕಾರ್ಯಕ್ರಮದಲ್ಲಿ ಹೋದ್ರು ಕೂಡ ಜನ ಎಲ್ಲ ಫುಲ್ಲು ಸರ್ ಗಿಲ್ಲಿಗೆ ಓಟ್ ಮಾಡಿ, ಸರ್ ಗಿಲ್ಲಿಗೆ ಓಟ್ ಮಾಡಿ ಅಂತ. ಮೊನ್ನೆ ಸುದೀಪ್ ಸರ್ ಯಾರು ಒಂದು ಫಂಕ್ಷನ್ ಹೋಗಿದ್ದಾರೆ, DK ಸಾಹೇಬ್ರಲ್ಲಿದ್ದಾರೆ. ಸೊ ಅವರಿಬ್ಬರು ಇದ್ದಾರೆ, ಅವ್ರಿಬ್ರು ಮಾತಾಡೋಕ್ಕೆ ಬಿಡ್ತಾ ಇಲ್ಲ. ಸೊ ಏನಾಗಿದೆ ಅಂದರೆ ನಾನು ಯಾರು ಗೆಲ್ಲೋ ಸೋಲು ಬಗ್ಗೆ ಮಾತಾಡ್ತಾರೆ, ಅಂದರೆ ಯಾವ ಕ್ರೇಜ್ ಮಟ್ಟಿಗೆ ಹೋಗಿದೆ. ಸರ್ಕಾರಿ ಕಾರ್ಯಕ್ರಮದಲ್ಲಿ ಕೂಡ ಗಿಲ್ಲಿ ಬಗ್ಗೆ ಮಾತಾಡ್ತಾರೆ, ಬಿಗ್ ಬಾಸ್ ಬಗ್ಗೆ ಮಾತಾಡ್ತಾರೆ, ಅಶ್ವಿನಿ ಗೌಡ ಬಗ್ಗೆ ಮಾತಾಡ್ತಾರೆ. ಬಿಗ್ ಬಾಸ್ ಅಷ್ಟು ಕ್ರೇಜ್ಗೆ ಹೋಗಿದೆ. ಸೊ ನಾನು ಎಲ್ಲರಲ್ಲಿ ಮನವಿ ಮಾಡ್ಕೋತೀನಿ, ಬಿಗ್ ಬಾಸ್ ಯಾರು ಬೇಕಾದ್ರೆ ಗೆಲ್ಬೋದು, ಯಾರು ಬೇಕಾದ್ರೆ ಗೆದ್ರು ನಮ್ಗೆ ಖುಷಿನೇ. ವೈಯಕ್ತಿಕವಾಗಿ ತಗೊಳ್ಳಿ, ಮನೋರಂಜನೆ ತಗೊಳ್ಳಿ, ಆಮೇಲೆ ಕ್ರೀಡಾ ಮನೋಭಾವ ಬೆಳೆಸ್ಕೊಳ್ಳಿ. ಜೊತೆಗೆ ಏನಾಗಿದೆ ಅಂದರೆ ನಿಜವಾಗ್ಲೂ ಇಷ್ಟೆಲ್ಲ ಒಂದು ಏನಂದರೆ ಈ ಒಂದು ಹೈಪ್ನ ಕೊಟ್ಟಂಥ, ಆಮೇಲೆ ಈ ಒಂದು ಕ್ರೇಜ್ ಕೊಟ್ಟಂಥ, ಆಮೇಲೆ ಬಿಗ್ ಬಾಸ್ ಅನ್ನು ಒಳ್ಳೆ ಭಾವನೆ ತಂದು ಕೊಟ್ಟಂಥ ಗಿಲ್ಲಿ ಹಾಗೂ ಸಂಗಡಿಗರಿಗೆ ಏನು ಈ ಟೋಟಲ್ ಟೀಮ್ಗೆ ನನ್ನ ವೈಯಕ್ತಿಕ ಪರವಾಗಿ ಹಾಗೂ ರಾಜ್ಯದ ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಕಾರಣ ಅಷ್ಟೇ, ಇವತ್ತು ಬಿಗ್ ಬಾಸ್ ಅಂದ್ರೆ ನಾವು ಮಕ್ಕಳಿಗೆ ಧೈರ್ಯವಾಗಿ ತೋರಿಸ್ಬೋದು. ಒಂದು ಗಲೀಜು ಮಾತಿಲ್ಲ ಸರ್, ಒಂದು ಕೆಟ್ಟ ಮಾತಿಲ್ಲ, ಒಂದು ಕೆಟ್ಟ ಗಾಸಿಪ್ ಇಲ್ಲ, ಆಮೇಲೆ ಏನಾದ್ರು ನೀತಿ ಪಾಠ ತಿಳ್ಕೊಬೋದು, ನಗಬಹುದು. ಸೊ ಎಲ್ಲ ಅದೇ ಅಂದ್ರೆ ಆದ್ರೂ ಈ ಕಿರ್ಚಾಟ ಅರ್ಚಾಟ ಅಂತೂ ಇದ್ದೇ ಇತ್ತು. ಅದಿರ್ಲೇಬೇಕು ಸರ್, ಅದಿಲ್ಲ ಅಂದ್ರೆ ಬಿಗ್ ಬಾಸ್ ಇಲ್ಲ. ಅದಿದ್ರೇ ಕಂಟೆಂಟ್ ಸಿಗೋದು. ಇವಾಗ ಏನಾಗಿದೆ, ನಾನು ಹೇಳ್ತೇನೆ ಬಿಗ್ ಬಾಸ್ ನಾನು ಬಂದ್ಮೇಲೆ ನಾನು ನೋಡಲೇ ಇಲ್ಲ. ಅಲ್ಲಿ ಒಳಗಾಗಿ ನೋಡಿ ನಾನು ಬೇಜಾರು, ಬಿಗ್ ಬಾಸ್ ನೋಡೋದೇ ಬೇಡ ಅಂತ ಡಿಸೈಡ್ ಮಾಡಿ ನೋಡಲೇ ಇಲ್ಲ. ನಾನು ಈ ಸೀಸನ್ ನಾನು ಫುಲ್ ನೋಡಲೇ ಇಲ್ಲ. ನನ್ನ ವೈಫ್ ನೋಡೋದು ನಾನು ದಿವಸ ರಾತ್ರಿ ಹೇಳೋದು, ಸ್ವಲ್ಪ ನೋಡಿದ್ವಿ, ನೋಡಿ ಅಲ್ಲ ಹೇಳಿ ನಾನು ನೋಡೋಕೆ ಶುರು ಮಾಡಿದೆ. ಇದನ್ನ ಹಿಂಗೆ ಹೇಳ್ತಾರಲ್ಲ ಅಂತ. ಸೊ ನಿಜವಾಗ್ಲೂ ಹೇಳ್ತೀನಿ, ಮನಸ್ಸಿಗಾಗ್ಬೋದು, ಆಮೇಲೆ ಒಂಥರ ಆತ್ಮ ತೃಪ್ತಿಗಾಗ್ಬೋದು, ತುಂಬ ಖುಷಿಯಾಗಿ ಎಲ್ಲ ಮಕ್ಕಳು ಇಡೀ ಕುಟುಂಬ ಕೂತು ನೋಡೋಂಥ ಒಂದು ಬಿಗ್ ಬಾಸ್ ಮನೆ ಆಗಿದೆ. ನಿಜವಾಗ್ಲೂ ನನಗೆ ಖುಷಿ ಆಯಿತು. ಎಲ್ಲ ಸ್ಪರ್ಧಿಗಳಿಗೂ, ಒಬ್ರಿಬ್ರಿಗಲ್ಲ, ಈಗ ಫೈನಲ್ 6 ಜನ ಬಂದು ಅವ್ರಿಗೂ ಸೇರಿ ಹೇಳ್ತಾರೆ. ಎಲ್ಲ ಸ್ಪರ್ಧೆಗಳು ನನ್ನ ಕಡೆ ವೈಯಕ್ತಿಕವಾಗಿ ಅಭಿನಂದನೆಗಳು. ಆಮೇಲೆ ಯಾರೇ ಇವಾಗ ಏನು 6 ಜನ ಬಂದಿರಲ್ಲ ಅವರೆಲ್ಲ ಇವೆಲ್ಲ ಗೆದ್ದಿದ್ದೀರಾ, ಯು ಆರ್ ದ ವಿನ್ನರ್ಸ್. ನಿಜ. ಜಸ್ಟ್ ಅದೇ ಹಂಗೆ 6 ಜನ ಬಿಡೋಕ್ಕಾಗಲ್ಲ, ಯಾರು ಒಬ್ರು ಕೊಡಲೇಬೇಕಲ್ಲ. ಫಸ್ಟ್ ಯಾರು ತೊಗೊಂಡಾಗ ಮಾತ್ರ ನೀವು ಯಾರು ನಾಚಿಕೆ ಪಡೋದು, ಅವಮಾನ ಪಡೋದು ಆ ಥರ ಏನಿಲ್ಲ. ಇವೆಲ್ಲ ಗೆದ್ದಿದ್ದೀರಾ. ಇಡೀ ರಾಜ್ಯ ಜನತೆ ಆಶೀರ್ವಾದ ನಿಮ್ಮಲ್ಲಿದೆ. ಹೇಳಿ ಸರ್. ಕರಿಬ ಸರ್, ಈಗ ಬಿಗ್ ಬಾಸ್ನ ಭಾಳ ಇಷ್ಟಪಟ್ಟು ನೋಡ್ತಾ ಇದ್ದಾರೆ. ಸೊ ಎಲ್ಲೋದ್ರೂ ಕೂಡ ಗಿಲ್ಲಿ ಅಂತಾರೆ, ಅಶ್ವಿನಿ ಮೇಡಮ್ ಅಂತಾರೆ, ರಘು ಅಂತಾರೆ, ಸಾಕಷ್ಟು ಭಾಳ ಇಷ್ಟಪಟ್ಟು ಜನಗಳು ಅವ್ರನ್ನ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಸೊ ನಾನು ಈ ಮುಖಾಂತರ ಬೇಡ್ಕೊಳ್ಳೋದೇನಂತಂದರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೆಲವರು
ಕಣ್ಣು ಇಲ್ದಿರೋರು ಸಾಧನೆ ಮಾಡಿರೋರಿದ್ದಾರೆ. ಯಾಕಂದರೆ ಈಗ ನಮ್ಮ ಚಿಕ್ಕಮಂಗ್ಳೂರು ಇರ್ಬೋದೇನೋ ಅವರು ರಕ್ಷಿತಾ ರಾಜಮ್ಮ ಅಂತ, ರಕ್ಷಿತಾ ರಾಜು ಅವರಂತ, ಅವರು 2022-23ರಲ್ಲಿ ಅವರು ಪ್ಯಾರಾ ಒಲಿಂಪಿಕ್ ಸ್ಪೋರ್ಟ್ಸ್ ಇದರಲ್ಲಿ ಅವರು ಅಚೀವ್ಮೆಂಟ್ ಮಾಡಿದ್ದಾರೆ. ಅವರು ಅಥ್ಲೆಟಿಕ್ ಇದರಲ್ಲಿ 1500 ಮೀಟರ್ನ ಓಡಿ ಅವರು ನಮ್ಮ ಭಾರತ ದೇಶಕ್ಕೆ ಕೀರ್ತಿ ತಂದಿದ್ದಾರೆ. ಇವತ್ತಿನ ದಿನ ಕಣ್ಣೇ ಇಲ್ಲ ಅವ್ರಿಗೆ, ಮೂಲತಃ ಹುಟ್ಟದಿಂದನೇ ಕಣ್ಣಿಲ್ಲ. ಅವ್ರಿಗೆ ಪ್ರೋತ್ಸಾಹ ಮಾಡಿ. ನಮ್ಮ ಈಗ ಹಾಸನದಲ್ಲಿ ಕೆಲವರೊಬ್ರು ಇದ್ದಾರೆ, ಅವ್ರ ಹೆಸರು ಗಿರೀಶ್ ನಾಗರಾಜ ಅಂತ. ಅವ್ರಿಗೆ ಒಂದು ಹುಟ್ಟದಿಂದನೇ ಒಂದು ಕಾಲ ಇಲ್ಲ ಅವ್ರಿಗೆ. ಸೊ ಅವರು ಥೈಲ್ಯಾಂಡಲ್ಲಿ ನಡೆದಂಥ ಸ್ಪರ್ಧೆನಲ್ಲಿ ನಮ್ಮ ಭಾರತದಿಂದ ರೆಪ್ರೆಸೆಂಟ್ ಮಾಡಿ ಅವರು ಅಲ್ಲಿ ಮೆಡಲ್ ಮಾಡಿದ್ದಾರೆ, ಗೋಲ್ಡ್ ಮೆಡಲ್ ಮಾಡಿದ್ದಾರೆ. ಕಾಲ ಇಲ್ಲ ಅಂದ್ರೆ ಈ ತರ ಅಥ್ಲೆಟಿಕ್ಸ್ ಗಳಿಗೂ ಕೂಡ ಇದೇ ರೀತಿಯಾಗಿ ಮನ್ನಣೆ ಕೊಡಬೇಕು. ಈಗ ಬರೀ ಟಿವಿನಲ್ಲಿ ಕೂತ್ಕೊಂಡು ಎಂಟರ್ಟೈನ್ ಮಾಡ್ತಾರೆ ಅಂದಾಗ ಅಲ್ಲಿ ಹೊರಗಡೆ ದೇಶದ ಹೆಸರನ್ನ ಉಳಿಸಕ್ಕೆ ಅಂತ ಸ್ಪೋರ್ಟ್ಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅದು ಈ ರೀತಿಯಾಗಿ ಡಿಫರೆಂಟ್ಲಿ ಏಬಲ್ಡ್ ಮಾಡಲೇಬೇಕು. ಅದನ್ನ ಆ ಒಂದು ಇಂಟ್ರೆಸ್ಟ್ ಕೂಡ ನಮ್ಮ ಜನಕ್ಕೆ ಬರಬೇಕು. ಯಾಕಂದ್ರೆ ಈಗ ಒಂದು 2 ದಿನ ಮುಗಿದಾದ್ಮೇಲೆ ಬಿಗ್ ಬಾಸ್ ಮುಗಿದೋಗುತ್ತೆ. ವಾಟ್ ನೆಕ್ಸ್ಟ್ ನೀವು ಏನ್ ಮಾಡ್ತೀರಾ? ಯಾಕಂದ್ರೆ ನೀವೆಲ್ಲ ಇವತ್ತಿನ ಸಪೋರ್ಟ್ ಮಾಡ್ತಿದ್ರ, ಹೌದು ಗಿಲ್ಲಿ ಅಂತಂದು. ವಾಟ್ ನೆಕ್ಸ್ಟ್? ಅದನ್ನ ಯಾರ್ಯಾರು ನಮ್ಮ ಅಂಗವಿಕಲರಿದ್ದಾರೋ, ಕಣ್ಣು ಇಲ್ದೇನೆ, ಕೈ ಇಲ್ದೇನೋ, ಕಾಲು ಇಲ್ದೇನೋ ಸಾಧನೆ ಮಾಡಿರ್ತಾರೆ, ಅಂಥವ್ರಿಗೆ ಸಪೋರ್ಟ್ ಮಾಡಿ. ಒಟ್ಟು ಕರಿಬಸ್ ಹೇಳಿ ಗೊತ್ತಾ ಮೇಡಮ್, ಕರಿಬಸ್ ಅವರು ವಾದ ಇಷ್ಟೇ, ನೀವು ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರೆಲ್ಲ ಹೆಸರು ಮಾಡ್ತಾರಲ್ಲ, ಯಾವುದೇ ಕ್ರೀಡೆ ಆಗೋದು, ಯಾವುದೇ ಸ್ಪೋರ್ಟ್ಸ್ ಆಗೋದು, ಅವ್ರಿಗೆಲ್ಲರೂ ಇದೇ ಥರ ಸಪೋರ್ಟ್ ಮಾಡಿ. ಬೇಕು ಸರ್. ಈಗ ಬಿಗ್ ಬಾಸ್ ಎಂಟರ್ಟೈನ್ಮೆಂಟ್ಗೆ ಅದು ಸೀಮಿತವಾಗಬಾರದು. ಅದು ನಿಜ. ಸತೀಶ್ ಅವರೇ, ಈಗ ಬಿಗ್ ಬಾಸ್ ಮನೆ ಒಳಗಡೆಯಿಂದ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಒಂದಷ್ಟು ಡೆವಲಪ್ಮೆಂಟ್ ಆಗಿರೋದ್ರ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ಅಂದ್ರೆ ಬಿಗ್ ಬಾಸ್ ಇದ್ದಂತಹ ಜಾಗದ ಬಗ್ಗೆ ಸಮಸ್ಯೆ ಆಗಿರ್ಬೋದು. ಅದಾದ್ಮೇಲೆ ಅದೊಂದು ಚರ್ಚೆ ಆಗ್ತಾ ಇದೆ. ಇನ್ನೊಂದೇನಂದ್ರೆ ಈ ಕಿಚ್ಚನ ಚಪ್ಪಾಳೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದೆ. ಈಗ ನೀವು ನೋಡಿರ್ಬೋದು, ಟ್ರಾಲ್ ಆಗ್ತಾ ಇರೋದು. ಸುದೀಪ್ ಅವರ ನಡೆಯ ಬಗ್ಗೆಯೂ ಕೂಡ ಒಂದಷ್ಟು ಜನ ಮಾತಾಡ್ತಾರೆ, ಹಿಂಗೆ ಹಂಗ್ ಮಾಡಬಾರ್ದಾಗಿತ್ತು, ಹಿಂಗ್ ಮಾಡಬಾರ್ದಾಗಿತ್ತು ಅಂತ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಆಗಿದೆ? ಅಲ್ಲ, ಅವರು ಎಲ್ಲ ಓವರ್ ಆಲ್ ನೋಡಿ ಕರೆಕ್ಟಾಗಿ ಡಿಸಿಷನ್ ಕೊಟ್ಟಿದ್ದಾರೆ ಸರ್. ಅಂದರೆ ಅವ್ರು ಏನು ಹೇಳಿದ್ದಾರೆ ಅದೇ ಕರೆಕ್ಟು. ಅಂದರೆ ಇವಾಗ ಯಾರು ಹೆಸರೇ ಮಾಡ್ತಾಯಿದ್ದಲ್ಲ ಸರ್, ಧ್ರುವಂತು ಆಮೇಲೆ ಅಶ್ವಿನಿ ಗೌಡ ಅವ್ರಿಗೆ ಕೊಟ್ಟರು. ಅವ್ರು ಬಂದು ನಾವು ಕಣ್ಣಲ್ಲಿ ನೋಡ್ಕೊಂಡು ಬರ್ತಾ ಇದ್ದೀನಿ, ರಿಯಲ್ ಆಗಿ ಹಾರ್ಡ್ ವರ್ಕ್ ಮಾಡಿ ಆಮೇಲೆ ಒಂದು ರಿಯಲ್ ಆಗಿ ಗೇಮ್ ಆಡ್ತಾ ಇದ್ದಾರೆ ಸರ್. ಅಂದರೆ ಬೇರೆಯವ್ರನ್ನ ತುಳಿದು ಪಡೆದು ಬರ್ತಿಲ್ಲ. ಅಂದರೆ ಅವ್ರ ತಂಟೆಗೆ ಯಾರು ಕೆದ್ಕೊಂಡು ಬರ್ತಾ ಇದ್ದಾರೆ ಆ ಟೈಮಲ್ಲಿ ಮಾತಾಡಿ ಕೆಟ್ಟವ್ರು ಆಗ್ತಾ ಇದ್ದಾರೆ. ಅಂದರೆ ಅವ್ರದ್ದು ಏನ್ ಐಡಿಯಾ ಅಂದ್ರೆ ಕೆಟ್ಟವ್ರು ಮಾಡೋದೇ ಐಡಿಯಾ. ಆದ್ರೆ ಇವರಿಬ್ರು ಕೆಟ್ಟವ್ರಲ್ಲ, ಇವರು ಎಲ್ಲಾರನು ಕೆಟ್ಟವ್ರು ಮಾಡಿ ಒಂಥರ ಮೂಡ್ ಆಫ್ ಮಾಡಿ ಇರಿಟೇಷನ್ ಮಾಡಿ ಅಪ್ಪ ಅಂದ್ರೆ ಬೇಜಾರಾಗ್ಬಿಡ್ಬೇಕು ಲೈಫಲ್ಲಿ. ಆತರ ಮನುಷ್ಯನೇ ಸವಾಸನೆ ಬೇಡ, ಛೀ ಅನ್ಬೇಕು, ಆ ತರ ಇರಿಟೇಷನ್ ಮಾಡ್ತಾರೆ. ಅದರಲ್ಲಿ ನಿಮ್ಗೆ 5% ತೋರಿಸಿಲ್ಲ. ಫಸ್ಟ್ ಎಲ್ಲ ಕಾಮಿಡಿ ತೋರಿಸ್ಕೊ ಬಂದ್ರು, ಲಾಸ್ಟ್ ಅಲ್ಲಿ 2 ದಿನ 3 ದಿನ ತೋರಿಸಿದ್ರು ಅವ್ರ ಬಗ್ಗೆ, ಅವ್ರ ಇರಿಟೇಷನ್ ಬಗ್ಗೆ ಮಾತಾಡೋದಾಗ್ಲಿ ಇದಾಗ್ಲಿ. ತುಂಬಾ ಇದೆ ಸರ್, ತುಂಬಾ ಇದೆ. ಅದನ್ನು ತೋರಿಸಿದ್ರೆ ಅವಾಗ ಇಷ್ಟು ಜನ ಯಾಕಂದ್ರೆ ಒಂದು ವಾರದಲ್ಲಿ ನಾನು ಬಂದೆ. ಹೌದು. ಸೊ ನನ್ನನ್ನೆಲ್ಲ ತೋರಿಸಿದ್ರೆ ಇವತ್ತಿನ ದಿನ ಫೈನಲ್ ಲಿಸ್ಟ್ ಅಲ್ಲಿ ಗಿಲ್ಲಿ ಎಲ್ಲ ಕರಿಬಸಪ್ಪ ಗೆಲ್ತಾ ಇದ್ದ ಸರ್. ಅಂದ್ರೆ ಅಲ್ಲಿ ಕಮ್ಮಿ ಯಾವುದೇ ಜಗಳ ಆಗ್ಲಿ ಅಥವಾ ಇನ್ನೊಂದೇನೋ ಆಗ್ಲಿ ನೀವು ಸೈಲೆಂಟ್ ಆಗಿ ಕೂರ್ತಾ ಇದ್ರಿ ಅಂತ. ಸೈಲೆಂಟ್ ಆಗಿ ಸರ್ ಅವರು ಈಗ ಅವಮಾನ ಮಾಡ್ತಾರೆ, ನಮ್ಗೆ ಆಚೆ ಟಿವಿಲಿ ತೋರಿಸ್ತಿರ್ತಾರೆ ಅಂತ ಭಯ. ಯಾಕಂದ್ರೆ ನಮ್ಗೆ ಏನ್ ತೋರಿಸ್ತಾರೆ ಏನ್ ತೋರಿಸಲ್ಲ ಅಂತ ಕೋರ್ಸ್ ಮಾಡ್ಕೊಂಡು ನಾವು ಒಳಗೆ ಹೋಗಿರ್ಲಿಲ್ಲ. ನಮ್ಗೇನಂದ್ರೆ ಈಗ ಅವ್ನ್ ಬೈಯೋದನ್ನೇ ತೋರಿಸ್ಬಿಟ್ರೆ ನಮ್ನ ಆಚೆ ಏನ್ ಅನ್ಕೊಳ್ತಾರ ಜನ. ಇಷ್ಟು ಜೋರ್ ವಾಯ್ಸ್ ಅಲ್ಲಿ ಬೈದ್ ಬಿಡ್ತಾನೆ. ಅವಾಗ ಏನಾಗುತ್ತೆ, ನಮ್ಗೆ ಒಂಥರ ಸ್ವೆಟ್ ಬಂದಂಗ ಆಗುತ್ತೆ. ಅಂದ್ರೆ ಏನ್ ಅನ್ಕೊಳ್ತಾರೆ, ಯಾಕಂದ್ರೆ ನಮ್ಗೆ ಗೊತ್ತಿದ್ರೆ ಅವರು ಟ್ರೈನ್ಡ್ ಆಗಿ ಬಂದಿದ್ದಾರೆ ಸರ್. ನೀವು ಟ್ರೈನ್ಡ್ ಆಗಿ ಬಂದಿರಲಿಲ್ಲ? ಇಲ್ಲ ಸರ್, ನಾವ್ ಯಾರನ್ನು ಮೀಟು ಆಗಿಲ್ಲ, ನಾವು ಒಂದು ಓಟ್ ಹಾಕಿ ಅಂತಾನು ಕೇಳಿಲ್ಲ. ಅಲ್ಲ ಅದಕ್ಕೆ ಸರ್ ನನ್ನ ಮಗ ಹಾಕಿರೋದು. ಒಂದ್ ನಿಮಿಷ ಒಳಗಡೆ ಇರ್ತಾ ಇದ್ರೆ ಇಲ್ಲ ಸರ್, ನನಗೆ 1 ವಾರವರೆಗೂ ಜೋಶ್ ಇತ್ತು, 100 ದಿನ ಇರ್ತೀನಿ ಅಂತ. 1 ವಾರಕ್ಕೆ ಮೂಡ್ ಆಫ್ ಆಯ್ತು ಸರ್. ಅಲ್ಲಿವರೆಗೂ ಸೆಂಟರ್ ಆಫ್ ಅಟ್ರಾಕ್ಷನ್ 3 ಸಲ ಕಿಚ್ಚನ ಚಪ್ಪಾಳೆ ತರ ಇಡೀ ಮನೆಯವ್ರ ಕೈಲಿ ಚಪ್ಪಾಳೆ ತರ್ಸ್ಕೊಂಡಿದೀನಿ. ಅಶ್ವಿನಿ ಗೌಡ ಅವ್ರು ಬಂದ್ಮೇಲೆ ಆಚೆ ಬಂದ್ಮೇಲೆ ಅವ್ರಿಗೆ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಈ ವಿಷಯ ಕೇಳಿ, ಆ ತರ ಬೇಷ್ ಅಂತ ಜೆಂಟ್ಲ್ಮೆನ್ ಇಷ್ಟು ನೀಟಾಗಿ ಇಟ್ಕೊಳ್ತಾನೆ. ಇದಕ್ಕೆಲ್ಲ ಕಾರಣ 1 ವಾರ ಇವ್ರಿದ್ರು, ಇವ್ರನ್ನೇ ಕೇಳಿ ಸರ್. ಸರ್ ಇವಾಗ ಏನಾಗುತ್ತೆ, ಈಗ ಬಿಗ್ ಬಾಸ್ ಮನೇಲಿ ಏನ್ ಗೊತ್ತಾ ಸರ್, ನಾವು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡ್ಕೊಂಡು ಒಳಗಡೆ ಹೋಗಿರ್ತೀವಿ.
ಅಲ್ಲಿ ಅವಾಗ ತಾನೇ ಹೆಸರು ಮಾಡಕ್ಕೆ ಜನ ಬಂದಿರ್ತಾರೆ. ನಮ್ಗೇನಾಗುತ್ತೆ ಏನು ಮಾತಾಡೋದು ಹೆಚ್ಚು ಏನು ಮಾತಾಡೋದು ಕಡಿಮೆ ಅಂತ ಅದು ಭಯ ಬರ್ತದೆ. ಒಂದು ಎರಡನೇನಪ್ಪ ಅಂದಾಗ ನಾವು ಬಾಡಿ ಬಿಲ್ಡ್ರು. ಓಕೆ ನೋಡಿ ಸರ್ ಹಿಂಗಿದ್ದೀವಿ, ಹಿಂಗೆ ಇಷ್ಟೆಲ್ಲ ಇಟ್ಕೊಂಡು ಒಳಗೆ ಹೋಗ್ತೀವಿ, ಅಲ್ಲಿ ಕತ್ತಿಂದ ಕೆಳಗಡೆ 2 ಕೈ 2 ಕಾಲು ಇದೆಯಾ ಅಂದ್ರೆ ಮರ್ತೋಗ್ಬಿಡ್ತೀವಿ. ಬರೀ ಮೈಂಡ್ ಗೇಮ್ ಅದು, ಬರೀ ಕಣ್ಣಿಗೆ ನೋಡಿ ನೋಡಿ ಹೆಂಗಾಗ್ಬಿಡ್ತದೆ ಅಂದ್ರೆ ನಾವು ಇಲ್ಲಿ ಎಲ್ಲಿದ್ದೀವಿ ಅಂದ್ರೆ ಏನಾಗುತ್ತೆ ಗೊತ್ತಾಗಲ್ಲ. ಸೊ ಆಮೇಲೆ ಮಾತಾಡೋ ತಪ್ಪಾಗುತ್ತೆ. ಜೊತೆಗೆ ನಾವು ಇಷ್ಟೆಲ್ಲ ಮಿಸ್ಟ್ ಇಂಡಿಯಾ ಅಂತೆ ಭಾರತ್ ಏನೋ ತಗೊಂಡ್ತಾರೆ, ಅದೆಲ್ಲ ಏನು ಹಾಳಾಗ್ಬಿಡ್ತಾರೆ, ಬೈಕೋಸ್ಕರ ಸೈಲೆಂಟ್ ಆಗ್ಬಿಡ್ತೀವಿ. ಆಮೇಲೆ ನಾವೇನ್ ಗೊತ್ತಾ ಸರ್, ಎಸ್ ಎಲ್ಲ ಇವೆಲ್ಲ ಬೈದಲ್ಲಿ ಮಿಕ್ಸ್ ಆಗ್ಬಿಡ್ತೀವಿ. ಸೊ ಅರ್ಥ ಮಾಡ್ಕೊಂಡು ಗೇಮ್ ಮುಗ್ದೋಗಿದೆ, ನಮ್ ಗೇಮ್ ಮುಗ್ದೋಗ್ತದೆ. ಎಷ್ಟೋ ಜನ ಆಫರ್ಗಳನ್ನು ಡ್ರಾಪ್ ಮಾಡ್ಬಿಟ್ಟಿದ್ದಾರೆ ಸರ್. ಆಮೇಲೆ ಒಂದ್ಸತಿ ಬೈದ್ ಬಿಡ್ತಾರೆ, ಬೈದಾಗ ಏನಾಗುತ್ತೆ, ನಾವು ನೀವು ನಿಮ್ ಜೊತೆ ಜಗಳ ಮಾಡಿ ಹೊಟ್ಟೋಗ್ಬಿಡ್ತೇವೆ ಅಷ್ಟೇ, ನಾವು ನಿಮ್ಮ ಮುಖ ನೋಡಲ್ಲ. ಅಲ್ಲಂಗಲ್ಲ ಬಿಗ್ ಬಾಸ್ ಹಂಗಲ್ಲ, ಎದುರು ಬರ್ತಾ ಇರ್ತಾರೆ, ನೋಡ್ತಾ ಇರ್ತೀವಿ, ಮಾಡ್ತಾ ಇರ್ತೀವಿ. ಒಂದು ಹಿಂಗೆ ಕ್ಲಾಸ್ ಆಗುತ್ತೆ ಅಂದ್ರೆ ಮತ್ತೆ ಒಂಥರ BP ರೈಸ್ ಆಗೋದೆಲ್ಲ ಆಗುತ್ತೆ. ಸೊ ಇಲ್ಲಿ ಜಗಳ ಮಾಡಿ ಆಚೆಗೆ ನಮ್ಮ ಮನೇಲಿ ಬೈಕೋತಾರಲ್ವ, ನಮ್ಮ ಫ್ಯಾನ್ಸ್ ಬೈಕೋತಾರಲ್ವಾ ಸರ್. ಮನೆ ಒಳಗಡೆ 5 ಜಗಳ ಆಡಿರ್ತೀವಿ ಸರ್, ಆಚೆ 2 ಜಗಳ ತೋರಿಸ್ತಾರೆ. 5 ಜಗಳ ಅಲ್ಲಿ ಒಂದ್ರಲ್ಲಿ ಕಣ್ಣೀರ್ ಹಾಕ್ತೀನಿ ಅಂದ್ರೆ ಬೇಷ್ ಅಂತ ಕ್ಲಾಪ್ಸ್ ತಟ್ಸ್ತಾರೆ, ಅವಾಗ ಕಣ್ಣೀರ್ ಹಾಕ್ತೀನಿ, ಆ ವೀಕ್ ಇವ್ರು ಇದ್ರು ಅಂತ ಅನ್ಕೊಳ್ತೀನಿ ಸರ್. ಇಡೀ ಮನೆ ನನ್ನ ಕೆಲಸನೂ ಅಲ್ಲಿ ಮಾಡೋದಲ್ದೆ ಕಂಡವ್ರ ಕೆಲಸನೂ ನಾನು ಮಾಡ್ತಾ ಇದ್ದೆ ಅಂತ ಕ್ಲಾಪ್ಸ್ ಹೊಡಿಸ್ತಾರೆ. ಅವ್ರು ನೋಡಿ ಕಲೀರಿ, ಬಿಹೇವ್, ಇಷ್ಟು ಜೆಂಟ್ಲ್ಮೆನ್ ಅಂತ. ಅಶ್ವಿನಿ ಗೌಡ ಅವರು ಆಮೇಲೆ ಕಾಕ್ರೋಚ್ ಸುದಿ ಅವರು ನನ್ನ ಬಗ್ಗೆ ಲಾಸ್ಟ್ ದಿನ ಆಚೆ ಬರ್ಬೇಕಾದ್ರೆ ಇಬ್ಬರೇ ಮಾತಾಡ್ತಾರೆ. ಸ್ಪಂದನ ಅವರು ಟಾಯ್ಲೆಟ್ ಅಲ್ಲಿ ಅಷ್ಟು ಹೊಗಳಿರ್ತಾರೆ, ಜೆಂಟ್ಲ್ಮೆನ್ ಅಂತ ಹೊಗಳಿರ್ತಾರೆ. ನಾನು ಅವರೇ ನಿಮ್ಮ ಹೆಸರನ್ನು ತಗೊಂಡು ನಾಮಿನೇಟ್ ಮಾಡ್ತಾರೆ. ಅದನ್ನೇ ಹೇಳ್ತಾ ಇರೋದು ಸರ್. ಇದೇ ಅಂದ್ರೆ ಇವರೆಲ್ಲ ಒಂದ್ ಟೀಮ್ ಮಾಡ್ಕೊಳ್ತಾರೆ ಸರ್. ಇವ್ರಿಗೇನೋ ತಲೆ ಮೇಲೆ 2 ಕೊಂಬಿರಂಗೆ ಆಕ್ಟರ್ಸ್ ಎಲ್ಲ ಒಂದ್ ಗ್ರೂಪ್ ಹಾಕ್ತಾರೆ, ಮಿಕ್ದವ್ರನ್ನೆಲ್ಲ ಏಮ್ ಇಡ್ತಾರೆ. ಅಂದ್ರೆ 1 ವೀಕ್ ಸೆಂಟರ್ ಆಫ್ ಅಟ್ರಾಕ್ಷನ್ ಇದ್ನ ಇಲ್ವಾ ಇವ್ರನ್ನ ಕೇಳಿ ಹೇಳಿ ಸರ್. ಇವರು ತುಂಬಾ ಚೆನ್ನಾಗಿ ನಮ್ಮ ಇದರಲ್ಲಿ ಬಿಗ್ ಬಾಸ್ ಮೇಲೆ ತುಂಬಾ ಚೆನ್ನಾಗಿ ಅವರು ಹೇಳಿದ ಕೆಲಸನ ತುಂಬಾ ಚೆನ್ನಾಗಿ ಮಾಡಿದ್ರು ಸತೀಶ್ ಕ್ಯಾಡಮ್ ಸರ್. ಇವರು ಯಾಕಂದ್ರೆ ನಾನು ಹೇಳ್ತಾ ಇದ್ದೀನಿ, ನಾನು ಕರಿಬಸಪ್ಪ ಹೊರಗಡೆಗೆ ಒಂದು ನಾನು ಗುರ್ಸ್ಕೊಂಡಿದ್ದೆ, ಏನಪ್ಪ ಒಬ್ಬ ಕ್ರೀಡಾಪಟುವಾಗಿ ಗುರ್ಸ್ಕೊಂಡಿದ್ದೆ. ಬಟ್ ಬಿಗ್ ಬಾಸ್ ಮನೆಗೆ ಸೆಲೆಕ್ಟ್ ಆಗಿ ನಾನು ಹೊರಗಡೆ ಹೋದಾಗ, ಇವಾಗ ನಾನು ಪರಿಚಯ ಆಗಿದ್ದಾರೆ, ನಾನು ಬಿಗ್ ಬಾಸ್ ಮನೆಗೆ ಹೋದಾಗ ಸತೀಶ್ ಕ್ಯಾಡಮ್ ಸರ್ ಯಾರು ತಂದೆ ಗೊತ್ತಿಲ್ಲ, ಅಶ್ವಿನಿ ಮೇಡಮ್ ಅವ್ರನ್ನ ನಾವು ಫಿಲಮ್ ಅಲ್ಲಿ ಟಿವಿಲಿ ನೋಡಿದೀವಿ, ಗಿಲ್ಲಿ ನಟನ ನಾವು ಒಂದು ಮಜಾ ಭಾರತ ಯಾವುದೋ ಒಂದು ಇದರಲ್ಲಿ ಕಾಮಿಡಿ ಶೋ ನೋಡಿ ಸಾಕಷ್ಟು ಅಲ್ಲಿ ವ್ಯಕ್ತಿಗತವಾಗಿ ಯಾರು ನನಗೆ ಅವರು ಪರಿಚಯ ಇಲ್ಲ. ಹೊರಗಡೆ ಧನುಷ್ ಇರ್ಬೋದು, ನಮ್ಮ ಅಭಿಷೇಕ್ ಅಲ್ಲಿ ಪರಿಚಯ ಆಗ್ತಾರೆ. ಯಾಕಂದ್ರೆ ನಾನು ಅಲ್ಲಿ ಹೋಗ್ಬಿಟ್ಟು ಕನೆಕ್ಟ್ ಆಗ್ಬೇಕು, ಇನ್ನ ಕನೆಕ್ಟ್ ಆಗ್ಬೇಕು, ಹೋಗಿ ಒಂದಿನ ನಾಮಿನೇಷನ್ ಇದ್ರಿ ಅನ್ನೋ ಟೈಮ್ ನಲ್ಲಿ ಹೆಂಗಾಗ್ಬಿಡುತ್ತೆ ಅಂದ್ರೆ, ಈ ಹೂವು ಮೊಗ್ಗಿದ್ದಾಗ ಅರಳಕ್ಕಿಂತ ಮುಂಚೆನೆ ಕಿತ್ತು ಬಿಸಾಕಂಗಾಯ್ತು. ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ, ಈಗ ಮದುವೆ ಆಗಿರ್ತಾರೆ ಗಂಡ ಹೆಂಡತಿ, ಮದುವೆ ಆಗಿ ಮನೆಗೆ ಹೋದ ತಕ್ಷಣ ಅತ್ತೆ ಮಾವ ಸೊಸೆನ ಹೊರಗಡೆ ಹಾಕಿದಂಗೆ ಆ ತರ ಪರಿಸ್ಥಿತಿ ನನಗಾಗೋಯ್ತು. ಬಟ್ ಓವರ್ ಆಲ್ ಆಗಿ ಈಗ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ನೋಡೋಣ ಸರ್, ನಾಳೆ ನಾಡಿದ್ದು 2 ದಿನ ಫೈನಲ್ ಇದೆ, ಯಾರು ಗೆಲ್ತಾರೆ ಅಂತ ಕಾದ್ ನೋಡೋಣ ಸರ್. ನನ್ನ ಕಡೆಯಿಂದ ರಾಜ್ಯದ ಎಲ್ಲ ಕ್ರೀಡಾಪಟುಗಳ ಪರವಾಗಿ 6 ಜನಕ್ಕೆ ಗುಡ್ ಲಕ್, ಆಲ್ ದ ಬೆಸ್ಟ್. ನನ್ನ ವೈಯಕ್ತಿಕವಾಗಿ ಗಿಲ್ಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಸರ್. ಸರ್ ಸರ್ ಯಾರೇ ಗೆದ್ರು ಕೂಡ ಎಲ್ರಿಗೂ ಧನ್ಯವಾದಗಳು, ಎಲ್ರಿಗೂ ಕೃತಜ್ಞತೆ ಸಲ್ಲಿಸ್ತೀನಿ, ಕಂಗ್ರಾಚುಲೇಷನ್ ಸಲ್ಲಿಸ್ತೀನಿ. ಯಾಕಂದ್ರೆ ನಾನು ಹೇಳೋದು ಕರಿಬಸಪ್ಪ ಹೇಳೋದು ಒಂದೇನೆ, ಅಭಿಮಾನ ವ್ಯಕ್ತಪಡಿಸಿ ವೈಯಕ್ತಿಕಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಹೆಸರು ಉಳಿಸಿ, ಬಿಗ್ ಬಾಸ್ ಒಂದು ಹೆಸರಿದೆ, ಆ ಹೆಸರು ಉಳಿಸಿ, ಅಪ್ಪ ಅಮ್ಮನ ನೋಡ್ಕೊಳ್ಳಿ, ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ, ನಿಮ್ಮ ಕೆಲಸ ನೋಡ್ಕೊಳ್ಳಿ. ಸರ್ ಲಾಸ್ಟ್ ರಿಯಾಕ್ಷನ್ 10 ಸೆಕೆಂಡ್. ನನಗೆ ಅಶ್ವಿನಿ ಗೌಡ ಅವರೇ ವಿನ್ ಆಗಬೇಕು, ಯಾಕಂದ್ರೆ ಲೇಡೀಸ್ ಈ ಸಲ ವಿನ್ ಆಗ್ಬೇಕಂತ. ಯಾಕಂದ್ರೆ ಅಷ್ಟು ಹಾರ್ಡ್ ವರ್ಕ್ ಮಾಡಿ ಒಳಗೆ ಅವರು ಕಷ್ಟ ಬಿದ್ದು ಬಂದಿದ್ದಾರೆ ಈ ಲೆವೆಲ್ಗೆ. ಅದರಿಂದ ನನಗೆ ಈ ಸಲ ಅಶ್ವಿನಿ ಗೌಡ ಅವರೇ ವಿನ್ ಆಗಬೇಕು, ಮಿಕ್ದವರೆಲ್ಲ 2nd, 3rd, 4th ಬರಲಿ ಅಂತ. ನೋಡೋಣ ಸರ್, ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಸ್ಟುಡಿಯೋಗೆ ಬಂದು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್.